ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ದಿನ ಈ ಆನ್ಲೈನ್ ಪ್ರಾರ್ಥನೆಯಲ್ಲಿ ಸ್ವಾಗತಿಸ್ತೇನೆ. ಮೊದಲನೇದಾಗಿ ಈ ಹೊಸ ದಿನವನ್ನು ಕೊಟ್ಟಂಥ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡುವಂತಹ ನಮ್ಮ ಕರ್ತರಾದ ಯೇಸುವೆ, ಮತ್ತೊಂದು ದಿನಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾರೆಲ್ಲ ಆನ್ಲೈನ್ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದಾರೋ ಅವರಿಗಾಗಿ, ಅವರ ಕುಟುಂಬಗಳಿಗಾಗಿಯೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರತಿನಿತ್ಯದ ವಾಕ್ಯಗಳು ಆಶೀರ್ವಾದಗಳಾಗಿ ಒಂದೊಂದು ಕುಟುಂಬದಲ್ಲಿ, ಒಂದೊಂದು ವೈಯಕ್ತಿಕವಾದ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತಿರುವಂತಹ ನಿಮ್ಮ ಒಂದು ಜೀವವುಳ್ಳ ವಾಕ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮ್ಮ ವಾಕ್ಯಗಳ ಮುಖಾಂತರ ಅನೇಕರು ಸತ್ಯವನ್ನು ಮನಗಂಡು ತಮ್ಮ ಒಂದು ದೈಹಿಕವಾದಂತಹ ಒಂದು ಕೆಟ್ಟ ದುರಭ್ಯಾಸಗಳಿಂದ ಮತ್ತು ಕೆಟ್ಟದಾದಂತಹ ಜೀವನದಿಂದ ಹೊರಬರುವುದಕ್ಕೆ ನಿಮ್ಮ ವಾಕ್ಯಗಳು ಎಲ್ಲರಿಗೂ ಸಹಾಯ ಮಾಡ್ತಾ ಇದೆ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ದಿನದ ವಾಕ್ಯಗಳು ಕೂಡ ಅನೇಕರಿಗೆ ಉಪಯೋಗವಾಗುತ್ತೆ ಮತ್ತು ಪವಿತ್ರ ಆತ್ಮರ ಮುಖಾಂತರ ಈ ವಾಕ್ಯಗಳನ್ನು ಅವರ ಜೀವಿತಗಳಲ್ಲಿ ನೀವು ಕಾರ್ಯ ಮಾಡುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೇರೆ ನೋಡಿ, ಚಳಿಗಾಲ ಪ್ರಾರಂಭವಾಯಿತು. ಚಳಿಗಾಲ ಪ್ರಾರಂಭವಾಗಿದ್ದ ತಕ್ಷಣ ನಾವು ನಮ್ಮ ದೇಹಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ, ಆ ಚಳಿಯಿಂದ ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕಾಗಿ ನಾವು ಬಟ್ಟೆಗಳನ್ನು ಮತ್ತು ಅನೇಕ ರೀತಿಯಾದಂಥ ಒಂದು ಹೀಟರ್ಗಳನ್ನು ಉಪಯೋಗ ಮಾಡಿ ನಾವು ಸರ್ವೈವ್ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆದರೆ ನಮ್ಮ ಜೀವಿತಗಳಲ್ಲಿ ಏನು ಕಷ್ಟಗಳಿದೆ, ದುಃಖಗಳಿದೆ, ಅಥವಾ ನಮ್ಮ ಶರೀರದಲ್ಲಿ ಏನೋ ರೋಗಗಳಿದೆ, ನಮ್ಮ ಒಂದು ವೈಯಕ್ತಿಕವಾದ ಜೀವನದಲ್ಲಿ ಏನು ಸಮಸ್ಯೆಗಳಿದೆ, ಇವುಗಳಿಂದ ರಕ್ಷಣೆ ಪಡೆಯೋದಕ್ಕೆ ಏನಾದರೂ ಒಂದು ಈ ಲೋಕದಲ್ಲಿ ಇದೆಯಾ ಅಂತೇಳಿ ಕೇಳುವಾಗ ಉತ್ತರ ಖಂಡಿತವಾಗಿ ಇಲ್ಲ ಪ್ರಿಯರೇ. ಇವತ್ತು ಆ ಒಂದು ರಕ್ಷಣೆ ಕೊಡುವವರು ಯೇಸು ಕ್ರಿಸ್ತರು ಮಾತ್ರ. ಅವರ ವಾಕ್ಯಗಳ ಮುಖಾಂತರ ಮಾತ್ರ ನಾವು ಅವರ ರಕ್ಷಣೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ, ಅವರ ಪ್ರೀತಿಯನ್ನು ಅನುಭವಿಸಲು ಸಾಧ್ಯ. ಎಲ್ಲ ನಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲೂ ಕೂಡ, ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು, ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು ಅಂತ ಹೇಳಿದ್ರೆ ಅದು ಪ್ರಭು ಯೇಸು ಕ್ರಿಸ್ತರ ಮತ್ತು ಅವರ ವಾಕ್ಯಗಳಿಂದ ಮಾತ್ರ ಸಾಧ್ಯ. ಕೀರ್ತನೆಗಾರ ದಾವೀದರಸ ಅಧ್ಯಾಯ 116ನೇ ಕೀರ್ತನೆ ವಾಕ್ಯ 5 ಮತ್ತು 6ರಲ್ಲಿ ಈ ರೀತಿಯಾಗಿ ಹೇಳ್ತಾರೆ: ಪ್ರಭು ಕೃಪಾಳು, ನ್ಯಾಯಪ್ರಿಯನು, ಕರುಣಾಮಯನು, ನಮ್ಮ ದೇವನು. ಕಾಪಾಡುವನು ಪ್ರಭು ಸರಳ ಜೀವಿಗಳನ್ನು, ರಕ್ಷಿಸಿದನು ಕುಗ್ಗಿದವನಾಗಿದ್ದ ಎನ್ನನ್ನು. ಇಲ್ಲಿ ದಾವೀದ ಹೇಳ್ತಾರೆ, ಅವರ ಜೀವಿತದಲ್ಲಾದಂತಹ ಕಹಿ ಅನುಭವಗಳನ್ನ ಮತ್ತು ತನ್ನ ಸ್ವಂತ ಕುಟುಂಬದಿಂದಲೇ ಆದಂತಹ ನಂಬಿಕೆ ದ್ರೋಹಗಳನ್ನ ಮತ್ತು ಅವನ ಒಂದು ಸ್ವಂತ ಒಂದು ಕುಟುಂಬದವರು ಆತನನ್ನ ಅವಮಾನಿಸಿದಾಗ, ಆತನು ಬಲಹೀನನು ಅಂತೇಳಿ ಅವನನ್ನು ದೂರ ಇಟ್ಟಾಗ ಆದಂಥ ಎಲ್ಲ ಅವಮಾನಗಳು, ನೋವುಗಳನ್ನು ನೆನಪಿಸಿಕೊಳ್ಳುವಾಗ ಆತನಿಗೆ ಒಂದು ನಂಬಿಕೆ ಇತ್ತು, ಭರವಸೆ ಇತ್ತು. ಅದ್ಯಾರು ಅಂತ ಹೇಳಿದ್ರೆ ಸರ್ವೇಶ್ವರನಾದ ದೇವರು, ಇಸ್ರೇಲರ ದೇವರು, ಅಬ್ರಹಾಂ, ಈಸಾಕ, ಯಾಕೋಬನ ದೇವರಲ್ಲಿ ಆತನ ನಂಬಿಕೆ ಇಟ್ಟು ಹೇಳ್ತಾ ಇದ್ದಾರೆ, ನನ್ನನ್ನ ದೇವರು ತನ್ನ ಕರುಣೆಯಿಂದ, ತನ್ನ ಪ್ರೀತಿಯಿಂದ ಅವರು ರಕ್ಷಿಸಿದರು. ಒಂದು ನ್ಯಾಯಯುತವಾದ ಜೀವನವನ್ನ ನಾನು ಜೀವಿಸಿದ್ದರಿಂದಲೇ ದೇವರು ನನ್ನ ಮೇಲೆ ಆ ಪ್ರೀತಿಯನ್ನ ಸುರಿಸುವುದಕ್ಕೆ ಸಾಧ್ಯವಾಯಿತು. ಇವತ್ತು ಪ್ರಿಯರೇ, ದೇವರಿಗೆ ಅತಿ ಪ್ರಿಯವಾದದ್ದು ನಾನು ನೀನು ನ್ಯಾಯಯುತವಾಗಿ ಜೀವಿಸಬೇಕು. ಅಂದ್ರೆ ದೇವರ ಒಂದು ದೃಷ್ಟಿಯಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು ಅಂತೇಳಿ ದೇವರು ಆಸೆ ಪಡ್ತಾರೆ. ನನ್ನ ವಿಷಯವಾಗಿ ನಾನು ಹೇಳೋದಾಗಿದ್ರೆ, ನಾನು ಕೂಡ ಅನೇಕ ವರ್ಷಗಳ ಹಿಂದೆ ನನಗೆ ಇಷ್ಟ ಬಂದಂಥ ಜೀವನವನ್ನು ಜೀವಿಸ್ತಾ ಇದ್ದೆ. ಸ್ನೇಹಿತರ ಜೊತೆಯಲ್ಲಿ ನಾನು ಸುತ್ತಾಡೋದಿರ್ಬೋದು, ತಿನ್ನುವುದಿರ್ಬೋದು, ಕುಡಿಯೋದಿರ್ಬೋದು, ಕೆಟ್ಟ ಪಾಪದ ಕಾರ್ಯಗಳಲ್ಲಿ ನಾನು ಸಂತೋಷ ಪಡೋದಿರ್ಬೋದು, ಅಥವಾ ಕುಟುಂಬದ ಜವಾಬ್ದಾರಿಗಳನ್ನು ನಾನು ನೆಗ್ಲೆಕ್ಟ್ ಮಾಡಿ ಜೀವಿಸ್ತಾ ಇರುವಂಥದ್ದಿರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾನು ದೇವರನ್ನು ನೋಯಿಸಿದ್ದುಂಟು, ಅನ್ಯಾಯವಾದ ಜೀವನವನ್ನು ಜೀವಿಸಿದ್ದುಂಟು ಪ್ರಿಯರೇ. ದೇವರ ಆಜ್ಞೆಗಳನ್ನು ತಿಳಿಯದೆ, ದೇವರ ವಾಕ್ಯಗಳನ್ನು ತಿಳಿಯದೆ, ದೇವರ ಒಂದು ನಿಜವಾದ ಶಿಲುಬೆಯ ಪ್ರೀತಿಯನ್ನು ಅರಿಯದೆ ನಾನು ಕೂಡ ಅನೇಕ ರೀತಿಯಾಗಿ ದೇವರಿಗೆ ನೋವನ್ನುಂಟು ಮಾಡಿ ಕಷ್ಟಗಳಲ್ಲಿ ಮತ್ತು ನೆಮ್ಮದಿಲ್ಲದಂಥ ಜೀವನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿಗೆ ನಾನು ತಲುಪಿದ್ದುಂಟು.
ಆದರೆ ಯಾವಾಗ ದೇವರ ವಾಕ್ಯಗಳು ನನ್ನನ್ನು ಸ್ಪರ್ಶಿಸಿತೋ, ದೇವರ ವಾಕ್ಯಗಳು ನನಗೆ ಯೇಸು ಕ್ರಿಸ್ತರ ಒಂದು ವಿಷಯವಾಗಿ ವಿಶ್ವಾಸವನ್ನು ಮೂಡಿಸ್ತೋ, ಅಲ್ಲಿ ಒಂದು ಹೊಸ ಬದಲಾವಣೆ ನನ್ನ ಜೀವಿತದಲ್ಲಿ ನಾನು ನೋಡಿದೆ ಪ್ರಿಯರೇ. ದಾವೀದನನ್ನ ಬಲಪಡಿಸಿದಂತ ಅದೇ ದೇವರು ಖಂಡಿತವಾಗಿ ಈ ದಿನ ನನ್ನನ್ನು ಕೂಡ ಬಲಪಡಿಸಿದ್ದಾರೆ. ಇವತ್ತು ಅದೇ ದೇವರು ನಿನ್ನ ದೇವರು ಕೂಡ ಆಗಿದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳನ್ನ, ಕಷ್ಟಗಳನ್ನ ಅನುಭವಿಸ್ತಾ ಇರ್ಬೋದು, ಜೀವನವೇ ಬೇಸರವಾಗಿದೆ ಅಂತೇಳಿ ನೀನು ಹೇಳಿಕೊಳ್ತಾ ಇರ್ಬೋದು. ಆದರೆ ಯೇಸು ಕ್ರಿಸ್ತರು ನಿನ್ನನ್ನು ಪ್ರೀತಿಸ್ತಾರೆ. ಯೇಸು ಕ್ರಿಸ್ತರಿಗೆ ನಿನ್ನ ಮೇಲೆ ಒಂದು ಯೋಜನೆ ಇದೆ, ಒಂದು ಲಕ್ಷ್ಯವಿದೆ. ಇವತ್ತು ನಿಮ್ಮನ್ನ ಸಂಪೂರ್ಣವಾಗಿ ಯೇಸು ಕ್ರಿಸ್ತರಿಗೆ ಒಪ್ಪಿಸಿಕೊಡು ಪ್ರಿಯರೇ. ಯೇಸು ಕ್ರಿಸ್ತರು ತನ್ನ ಆಧ್ಯಾತ್ಮಿಕವಾದ ವರಗಳಿಂದ ನಿನ್ನನ್ನು ತುಂಬಿ ಆಶೀರ್ವದಿಸಿ ಒಂದು ಹೊಸ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕೆ ಸಹಾಯವನ್ನ ಮಾಡ್ತಾರೆ ಪ್ರಿಯರೇ. ಅದಕ್ಕೆ ಸಂತ ಪೌಲರು ಹೇಳ್ತಾರೆ ನೋಡಿ, ತೀತನಿಗೆ ಬರೆದ ಪತ್ರಿಕೆಯನ್ನ ನಾವು ತೆಗೆದು ಓದುವಾಗ ಅಲ್ಲಿ ಅಧ್ಯಾಯ 3 ವಾಕ್ಯ 3ರಿಂದ ನಾವು 7 ತನಕ ಧ್ಯಾನಿಸುವಾಗ ಸುಂದರವಾಗಿ ಒಂದು ಮನುಷ್ಯನ ಜೀವಿತದಲ್ಲಿ ದೇವರು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡಿದ್ರು ಅಂತೇಳಿ ಇಲ್ಲಿ ಹೇಳ್ತಾರೆ. ಹಿಂದೆ ನಾವು ಅವಿಧೇಯರು ಆಗಿ ದಾರಿ ತಪ್ಪಿ ಹೋಗಿದ್ದೆವು. ಅನೇಕ ಪ್ರಲೋಭನೆಗಳಿಗೂ ದುರುಚ್ಛೆಗಳಿಗೂ ಗುಲಾಮರಾಗಿದ್ದೆವು. ದುಷ್ಟತನ ಹಾಗೂ ಮತ್ಸರಗಳಲ್ಲಿ ಕಾಲ ಕಳೆಯುತ್ತಾ ಅಸಹ್ಯರು, ಪರಸ್ಪರ ದ್ವೇಷಿಗಳೂ ಆಗಿದ್ದೆವು. ಹೀಗಿರುವಾಗ ಜಗದ್ರಕ್ಷಕರಾದ ದೇವರ ದಯೆಯು ಅವರ ಜನಪ್ರೇಮವೂ ಪ್ರಕಟವಾದವು. ಆಗ ಅವರೇ ನಮ್ಮನ್ನು ಉದ್ಧರಿಸಿದರು. ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರವನ್ನು ತರಲಿಲ್ಲ. ಪುನರ್ಜನ್ಮವನ್ನು ಸೂಚಿಸುವ ಸ್ನಾನ ಹಾಗೂ ನೂತನ ಜೀವವನ್ನೀಯುವ ಪವಿತ್ರಾತ್ಮ, ಈ ಮೂಲಕ ಅವರೇ ನಮ್ಮನ್ನು ಕರುಣೆಯಿಂದ ಉದ್ಧಾರ ಮಾಡಿದರು. ಪವಿತ್ರ ಆತ್ಮರನ್ನು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ಹೀಗೆ ದೈವಾನುಗ್ರಹದಿಂದ ನಾವು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದೆವು. ನಿತ್ಯ ಜೀವದ ಭರವಸೆಯನ್ನು ಪಡೆದು ಆ ಜೀವಕ್ಕೆ ಬಾಧ್ಯಸ್ಥರಾದೆವು. ಇದು ಸತ್ಯವಾದ ಮಾತು. ಆಮೇನ್. ನೋಡಿ, ಇಲ್ಲಿ ಸಂತ ಪೌಲರು ಒಂದು ರಹಸ್ಯವನ್ನು ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಈ ಲೋಕದಲ್ಲಿ ಜೀವಿಸುವಾಗ ಸೈತಾನನ ಜೊತೆಯಲ್ಲಿ ಜೀವಿಸಿದ್ವು. ನನ್ನ ಪಾಡು ಕೂಡ ಅದೇ ಆಗಿತ್ತು. ನಾನು ಪಾಪಗಳನ್ನು ಮಾಡುವಾಗ ಸೈತಾನನು ನನ್ನ ತಂದೆಯಾಗಿದ್ದ. ಸೈತಾನನ ದೂತರುಗಳು ನನ್ನ ಸ್ನೇಹಿತರಾಗಿದ್ದರು. ನನಗೆ ಗೊತ್ತೇ ಇಲ್ಲದೆ ನಾನು ನಾಶನದ ದಾರಿಯಲ್ಲಿದ್ದೆ. ನಾನು ಆ ನರಕದ ದಾರಿಯಲ್ಲಿದ್ದೆ, ನರಕದ ಬಾಗಿಲಿನಲ್ಲಿದ್ದೆ ಪ್ರಿಯರೇ. ಯೇಸು ಕ್ರಿಸ್ತರ ಪ್ರೀತಿ, ಅವರ ತ್ಯಾಗ, ಅವರ ವಾಕ್ಯಗಳನ್ನು ನಾನು ಕೇಳಿಸಿಕೊಳ್ಳುವಾಗ ಆ ವಾಕ್ಯಗಳಲ್ಲಿ ಸತ್ಯ ಇತ್ತು. ಆ ವಾಕ್ಯಗಳು ಎಂದಿಗೂ ಅಳಿದು ಹೋಗದಂಥ ವಾಕ್ಯಗಳು ಪ್ರಿಯರೇ. ಆ ವಾಕ್ಯಗಳಲ್ಲಿ ನಾನು ನಂಬಿಕೆ ಇಟ್ಟೆ. ಯೇಸುವನ್ನ ರಕ್ಷಕರಾಗಿ ನಾನು ಸ್ವೀಕಾರ ಮಾಡಿದೆ. ಹುಟ್ಟು ಕ್ರೈಸ್ತನಾಗಿದ್ರು ಕೂಡ ಆ ಒಂದು ಸತ್ಯದ ಅರಿವು ನನಗಿರಲಿಲ್ಲ. ಇವತ್ತು ನಾವು ಅನೇಕರು ಹೇಳ್ಬೋದು, ನಾನು ಕ್ರೈಸ್ತನು, ನಾನು ಚರ್ಚ್ಗೆ ಹೋಗ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೂ ಕೂಡ ನೀವು ಯೋಚನೆ ಮಾಡಿ ನೋಡಿ, ನೀವು ಪ್ರಾರ್ಥನೆ ಮಾಡಿ ಚರ್ಚ್ಗೆ ಹೋದ್ರೂ ಕೂಡ ಆ ಕೋಪ ನಿಮ್ಮಿಂದ ಹೋಗ್ತಾ ಇದೆಯಾ? ಆ ಕೆಟ್ಟ ನಡತೆಗಳು ನಿಮ್ಮಿಂದ ಬಿಟ್ಟು ಹೋಗ್ತಾ ಇದೆಯಾ? ಆ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ವಿಗ್ರಹಾರಾಧನೆ, ಏನೆಲ್ಲ ಪಾಪಗಳಿದೆಯೋ, ಕಾಮದ ಆಸೆಗಳಿರ್ಬೋದು, ಹಣದ ಒಂದು ಆಸೆಗಳಿರ್ಬೋದು, ಶರೀರದ ಇಚ್ಛೆಗಳನ್ನು ಪೂರೈಸುವಂತ ಆಸೆಗಳಿರ್ಬೋದು, ಇದರ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ನಿಮಗೆ ಮಾಡೋದಕ್ಕೆ ಆಸೆ ಇಲ್ಲದಿದ್ರು ಕೂಡ ಅದು ಬಿಟ್ಟು ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಯೇಸು ಇಲ್ಲ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರ ವಾಕ್ಯಗಳ ಒಂದು ಸರಿಯಾದ ಒಂದು ಜ್ಞಾನ ಇಲ್ಲದೆ ಇವತ್ತು ನಾವು ಆ ಒಂದು ಕೆಟ್ಟ ಜೀವಿತದಲ್ಲಿದ್ದೇವೆ ಪ್ರಿಯರೇ. ಈ ದಿನ ಯೇಸು ನಿನಗಾಗಿ ಬಂದಿದ್ದಾರೆ. ಈ ದಿನ ಯೇಸು ಇಂದಿಗೂ ಕೂಡ ಜೀವಂತವಾಗಿ ವಾಕ್ಯಗಳಲ್ಲಿ ಜೀವಿಸ್ತಾ ಇದ್ದಾರೆ. ಅವತ್ತು ದಾವೀದನ ಜೀವಿತದಲ್ಲಿ ಬದಲಾವಣೆಯನ್ನು ತಂದ ದೇವರು ಇವತ್ತು ನನ್ನ ಜೀವಿತದಲ್ಲಿ ಬದಲಾವಣೆ ತಂದಿದ್ದಾರೆ. ನಿಮ್ಮ ಜೀವಿತಗಳಲ್ಲೂ ಕೂಡ ಬದಲಾವಣೆಯನ್ನು ತರುವುದಕ್ಕಾಗಿ ಯೇಸು ಆಸೆ ಪಡ್ತಾ ಇದ್ದಾರೆ. ಆ ಪವಿತ್ರ ಆತ್ಮರಿಂದಲೂ ಮತ್ತು ಅವರ ಒಂದು ವಾಕ್ಯದ ಶಕ್ತಿಯಿಂದಲೂ ನಿಮ್ಮನ್ನು ಖಂಡಿತವಾಗಿ ದೇವರು ಬದಲಾಯಿಸ್ತಾರೆ. ನೀವು ಸಂಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಡಿ. ನಿಮ್ಮ ಜೀವಿತದಲ್ಲಿ ಆಗುವಂಥ ಬದಲಾವಣೆಯನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಅದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತರಾದ ಯೇಸುವೆ, ಈ ನಿಮ್ಮ ವಾಕ್ಯಗಳು ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಸತ್ಯವನ್ನು ತಿಳಿಸಿ ಸತ್ಯದ ಮಾರ್ಗದಲ್ಲಿ ನಡೆಸುವುದಾಗಿದೆ. ಒಂದು ಕನ್ವಿಕ್ಷನ್ ಅನ್ನು ನನಗೆ ಕೊಟ್ಟಿದೆ ಸ್ವಾಮಿ. ಇವತ್ತು ಆನ್ಲೈನ್ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಸ್ವಾಮಿ
ಆ ಒಂದು ನಾನು ಯಾವ ರೀತಿಗೆ ಬಲಹೀನನಾಗಿದ್ದೀನೋ ಅದೇ ರೀತಿಗೆ ಬಲಹೀನತೆಯಲ್ಲಿರುವ ಪ್ರತಿಯೊಂದು ವ್ಯಕ್ತಿಗಳನ್ನ, ಕುಟುಂಬಗಳನ್ನ ನಿಮ್ಮ ವಾಕ್ಯಗಳ ಶಕ್ತಿಯಿಂದ ತುಂಬಿರಿ ಸ್ವಾಮಿ. ಒಬ್ಬೊಬ್ಬರ ಹೃದಯಗಳನ್ನ ಸ್ವಾಮಿ ಅವರು ತೆರೆದುಕೊಡ್ತಾ ಇದ್ದಾರೆ. ಅವರ ಹೃದಯದಲ್ಲಿ ನೀವು ಪ್ರವೇಶ ಮಾಡಿರಿ, ನಿಮ್ಮ ವಾಕ್ಯಗಳನ್ನು ತುಂಬಿರಿ. ಆ ಪವಿತ್ರಾತ್ಮನ ಒಂದು ಜಲದಿಂದ ಅವರನ್ನು ಬಲಪಡಿಸಿರಿ. ನಿಮ್ಮ ಒಂದು ಪ್ರೀತಿ ಕರುಣೆಯನ್ನ ಅವರಿಗೆ ಅರ್ಥ ಮಾಡಿಸಿರಿ. ನಿಮ್ಮ ಒಂದು ವಾಕ್ಯದಲ್ಲಿರುವಂಥ ನ್ಯಾಯವನ್ನು ಅವರಿಗೆ ಮನವರಿಕೆ ಮಾಡಿಕೊಡಿರಿ ಕರ್ತರೆ. ಇನ್ನು ಮುಂದೆ ಜೀವಿಸುವವರು ತನಗಾಗಿ ಜೀವಿಸದೆ ಸತ್ತು ಪುನರುತ್ಥಾನಗೊಂಡ ಯೇಸುವೆ ನಿಮಗಾಗಿ ಒಬ್ಬೊಬ್ಬರು ಜೀವಿಸುವಂತಾಗಲಿ. ಪವಿತ್ರ ಆತ್ಮರಿಗೆ ಅವರಿಗೆ ಬಲ ಕೊಡಿರಿ, ಶಕ್ತಿ ಕೊಡಿರಿ, ಒಬ್ಬೊಬ್ಬರನ್ನ ನಡೆಸಿರಿ. ಈ ಎಲ್ಲಾ ಪ್ರಾರ್ಥನೆಯನ್ನು ತಂದೆಯಾದ ದೇವರೇ, ನಿಮ್ಮ ಮಗನೂ ನಮ್ಮ ರಕ್ಷಕರು ಆದ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ದಿನವೆಲ್ಲ ನಾವು ಕ್ರಿಸ್ತ ಯೇಸುವಿನ ಜೊತೆಯಲ್ಲೇ ನಡೆಯೋಣ. ಆಮೇನ್.